ಕೇರಳ ರಾಜ್ಯದ ಕಸ ಈಗ ಮಂಡ್ಯಕ್ಕೆ ಬಂದು ಡಂಪ್ ಆಗ್ತಾ ಇದೆ. ಶ್ರೀರಂಗಪಟ್ಟಣದ ಕಾರೇಕುರ, ಪಾಲಹಳ್ಳಿ ಹಾಗೂ ಗಂಜಾಂ ಪ್ರದೇಶಗಳಲ್ಲಿ ಕೇರಳದಿಂದ ಬಂದಂತಹ ಘನ ತ್ಯಾಜ್ಯವನ್ನ ತಂದು ಡಂಪ್ ಮಾಡಲಾಗಿದೆ. 100 ಟನ್ ಕಸ ಅನಧಿಕೃತವಾಗಿ ವಿಂಗಡಣೆ ಮಾಡುವ ಕೆಲಸವಾಗ್ತಾ ಇದೆ. ಪಟೇಲ್ ರಾಮೇಗೌಡ ಅನ್ನೋರಿಗೆ ಸೇರಿದ ಕಾರೇಕುರ ಬಳಿ ಇರುವಂತಹ ತೋಟದಲ್ಲಿ ಕಸ ವಿಂಗಡಣೆ ಕೆಲಸ ನಡೀತಾ ಇದೆ. ಇದನ್ನು ತಿಳಿದು ವರದಿ ಮಾಡೋದಕ್ಕೆ ಹೋದ TV9 ವರದಿಗಾರರಿಗೂ ಕೂಡ ಆವಾಜ್ ಹಾಕಿದ್ದಾರೆ. ಜೊತೆಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಆದರೆ ಸ್ಥಳೀಯರು ಮಾತ್ರ ಅನಧಿಕೃತವಾಗಿ ಇಲ್ಲಿ ಕಸ ವಿಂಗಡಣೆ ನಡೀತಾ ಇದ್ದು ಇದರಿಂದ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡ್ರೆ ಹೊಣೆ ಯಾರು ಅಂತ ಪ್ರಶ್ನಿಸಿದ್ದಾರೆ. ಈ ವಿಚಾರ ತಿಳಿದು ಪಾಲಹಳ್ಳಿ ಮತ್ತು ಗಂಜಾಂ ಪ್ರದೇಶಗಳ ಮೇಲೆ ದಾಳಿ ನಡೆಸಿದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮತ್ತು ಶ್ರೀರಂಗಪಟ್ಟಣ ಪುರಸಭೆ ಅಧಿಕಾರಿಗಳು ಯಾವುದೇ ಪರವಾನಗಿ ತೆಗೆದುಕೊಳ್ಳದೆ ಕಸ ವಿಂಗಡಣೆ ಮಾಡ್ತಾ ಇದ್ದರ ಬಗ್ಗೆ ದೂರು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ನಮ್ಮ ಬೆಂಗಳೂರಿನ ಕಸ ಹಾಕೋದಕ್ಕೆ ಸ್ಥಳ ಇಲ್ಲ, ನಮ್ಮ ಕರ್ನಾಟಕದಲ್ಲಿರುವಂತಹ ಕಸ ವಿಂಗಡಣೆ ಮಾಡೋದಕ್ಕೆ ಸ್ಥಳ ಇಲ್ಲ, ಸಮಸ್ಯೆ ಇದೆ. ಆದರೆ ಕೇರಳದಿಂದ ಬಂದಂತಹ ಕಸವನ್ನು ವಿಂಗಡಣೆ ಮಾಡುವಲ್ಲಿ ಈಗ ತೊಡಗಿರೋದು ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಡೆ ಕಸದಿಂದಾಗಿ ಹಲವು ಆರೋಗ್ಯ ಸಮಸ್ಯೆ ಕಾಣಿಸ್ತಾ ಇದೆ, ಮತ್ತೊಂದು ಕಡೆ ಕಸ ಹಾಕೋದಕ್ಕೆ ಜಾಗದ ಸಮಸ್ಯೆ ಕೂಡ ನಮ್ಮಲ್ಲಿ ತಲೆದೋರ್ತಾ ಇದೆ. ಆದರೆ ಪಕ್ಕದ ರಾಜ್ಯದ ಕಸವನ್ನ ತಗೊಂಡು ಬಂದು 100 ಟನ್ ಕಸವನ್ನ ತಗೊಂಡ್ಬಂದು ಇಲ್ಲಿ ಡಂಪ್ ಮಾಡಿ ಅದರ ವಿಂಗಡಣೆ ಮಾಡೋದು ಅಲ್ಲದೆ ಜನರ ಒಂದು ಆಕ್ರೋಶಕ್ಕೂ ಅಥವಾ ಜನರ ಬೇಡಿಕೆಗೂ ಕೂಡ ಜಗ್ಗದೆ ಮಾಧ್ಯಮಕ್ಕೂ ಕೂಡ ಬೆದರದೆ ಆವಾಜ್ ಹಾಕೊಂಡು ಈ ರೀತಿ ಕಸ ವಿಂಗಡಣೆ ಮಾಡ್ತಾ ಇದ್ದಾರೆ. ಹಿಂದೆ ಯಾವ ಮಾಫಿಯಾ ಇದೆ, ಯಾವ ಉದ್ದೇಶಕ್ಕಾಗಿ ಈ ರೀತಿ ಮಾಡಲಾಗ್ತದೆ, ಇದರಿಂದ ಲಾಭವನ್ನ ಪಡ್ಕೊಳ್ತಾ ಇರೋರು ಯಾರು, ಫಲಾನುಭವಿಗಳು ಯಾರು, ಯಾವ ಮೂಲದಿಂದ ಈ ಕಸವನ್ನ ತಂದು ಹಾಕಲಾಗಿದೆ, ಎಲ್ಲದರ ಬಗ್ಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಈಗ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ದೂರನ್ನ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಆದರೆ ಇದರ ಬಗ್ಗೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಯಾಕಂದ್ರೆ ಈ ರೀತಿ ಕಸವನ್ನ ಡಂಪ್ ಮಾಡೋದ್ರಿಂದ ಸ್ಥಳೀಯರಿಗೆ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡ್ರೆ ಅದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ನಾವೀಗ ನೋಡಬಹುದು ಯಾವ ರೀತಿ ಎಕರೆಗಟ್ಟಲೆ ಪ್ರದೇಶದಲ್ಲಿ ಕಸ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅಂತ. ಅದು ಕೂಡ ನಮ್ಮ ರಾಜ್ಯದ ಕಸ ಅಲ್ಲ, ಬೇರೆ ರಾಜ್ಯದ ಕಸ, ಕೇರಳದ ಕಸವನ್ನ ತಗೊಂಡು ಬಂದು ಇಲ್ಲಿ ಹಾಕಲಾಗಿರೋದು. ಈಗಾಗಲೇ ನಮ್ಮ ಬೆಂಗಳೂರಿನ ಕಸ ಹಾಕಿದಂತಹ ಮಂಡೂರಲ್ಲಿ ಯಾವ ರೀತಿಯ ಪರಿಸ್ಥಿತಿ ಎದುರಾಯಿತು ಅನ್ನೋದನ್ನ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತದ್ರಲ್ಲಿ ನಮ್ಮ ರಾಜ್ಯದ ಕಸವನ್ನ ಹಾಕೋದಕ್ಕೆ ಸ್ಥಳ ಇಲ್ಲ, ಬೇರೆ ರಾಜ್ಯದ ಕಸವನ್ನ ತಂದು ಇಲ್ಲಿ ಡಂಪ್ ಮಾಡಿದ್ದಾರೆ ಅಂತಂದ್ರೆ ಇದರ ಹಿಂದೆ ಯಾರ ಕೈವಾಡ ಇದೆ, ಯಾವ ಒತ್ತಡ ಕೆಲಸ ಮಾಡ್ತಾ ಇದೆ, ಇದರ ಫಲಾನುಭವಿಗಳು ಯಾರು, ಯಾವ ರೀತಿ ಇದರಿಂದ ಲಾಭ ಮಾಡಿಕೊಳ್ಳಲಾಗ್ತಾ ಇದೆ, ಸ್ಥಳೀಯರ ಒಂದು ಆಕ್ರೋಶಕ್ಕೂ ಜಗ್ಗದೆ ಇದನ್ನ ಮುಂದುವರಿಸಲಾಗ್ತಾ ಇದೆ ಅಂತಂದ್ರೆ ಇದರ ಹಿಂದೆ ಇರುವಂತಹ ಪ್ರಭಾವಿಗಳು ಯಾರು ಅನ್ನೋದರ ಬಗ್ಗೆ ಈಗ ಪತ್ತೆ ಹಚ್ಚಬೇಕಾಗಿದೆ. ಕೇರಳ ಹೊರ ರಾಜ್ಯದಿಂದ ತ್ಯಾಜ್ಯವನ್ನು ತಂದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಗ್ತಾ ಇರೋದು ಏನು ಪುರಸಭೆ ವ್ಯಾಪ್ತಿಯಲ್ಲಿ ತ್ಯಾಜ್ಯವನ್ನು ನಿರ್ಮೂಲನೆ ಮಾಡಬೇಕೋ ಅದು ನಿರ್ಮೂಲನೆ ಆಗದೆ ಅತಿ ಹೆಚ್ಚಾಗ್ತಾ ಇದೆ. ಹೆಚ್ಚಾಗಿ ಸಾಂಕ್ರಾಮಿಕ ರೋಗ ಹರಡೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇದನ್ನ ಈ ಕೂಡಲೇ ತಡೆಗಟ್ಟಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀನಿ. ನಮಗೆ ಈ ಪಾಲಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಪ್ರಕಾಶ್ ಎಂಬುವರ ಜಮೀನಿಗೆ ಸೇರಿದ್ರಲ್ಲಿ ಸುಮಾರು ಟನ್ನಷ್ಟು ತ್ಯಾಜ್ಯನ ತಂದು ಸಂಗ್ರಹಿಸಿದ್ದಾರೆ ಅಂತ ಸುದ್ದಿ ಬಂತು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ನೋಡಿದಾಗ ಸುಮಾರು 100 ಲೋಡಷ್ಟು ಘನತ್ಯಾಜ್ಯ ವಸ್ತುನ ಇಲ್ಲಿ ಶೇಖರಿಸಿರೋದು ಕಂಡು ಬಂತು. ಇಲ್ಲಿ ಈ ಒಂದು ಘನತ್ಯಾಜ್ಯನ ಶೇಖರಿಸೋಕ್ಕೆ ಯಾವುದೇ ಒಂದು ಪರವಾನಗಿನೇ ಆಗಲಿ ಲೈಸೆನ್ಸ್ ಆಗಲಿ ನಮ್ಮ ಇಲಾಖೆಯಿಂದ ತೆಕ್ಕೊಂಡಿರಲ್ಲ ಇವರು. ಈ ಘನತ್ಯಾಜ್ಯದಲ್ಲಿ ಅಪಾಯಕಾರಿ ತ್ಯಾಜ್ಯ ವಸ್ತುಗಳಾದ CFL ಬಲ್ಬ್ಸು, ಪೇಂಟ್ ಡಬ್ಬಗಳು, ಕೇಬಲ್ಸು ಈ ಥರ ಮತ್ತು ಬಯೋಮೆಡಿಕಲ್ ವೇಸ್ಟ್, ಜೀವ ವೈದ್ಯಕೀಯ ತ್ಯಾಜ್ಯ, ಬಿಸಾಡಿರೋ ಔಷಧಿ ಬಾಟಲ್ಗಳು, ಸಿರಂಜಸ್ಸು ಈ ಥರ ಎಲ್ಲ ಕಂಡು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಲಾಲಿಪಾಳ್ಯ. ನಮ್ಮ ರಾಜ್ಯದ ಕಸ ಡಂಪ್ ಮಾಡೋದಕ್ಕೆ ಸ್ಥಳ ಇಲ್ಲ ಅಂತ ದಿನನಿತ್ಯ ಗಲಾಟೆ ಆಗ್ತದೆ. ಆದರೆ ಪಕ್ಕದ ರಾಜ್ಯದ ಕಸ ತಂದು ಇಲ್ಲಿ ಡಂಪ್ ಮಾಡಿ ವಿಂಗಡಣೆ ಮಾಡುವಂತಹ ದೊಡ್ಡ ಕೆಲಸಕ್ಕೆ ಕೈ ಹಾಕಿರುವಂತಹ ವ್ಯಕ್ತಿ ಯಾರು, ಇದರ ಹಿಂದೆ ಯಾವ ಮಾಫಿಯಾ ಕೆಲಸ ಮಾಡ್ತಾ ಇದೆ, ಏನು ಉದ್ದೇಶ ಇದೆ, ಎಲ್ಲಿಂದ ತಂದಿರೋದು ಈ ಕಸ? ಖಂಡಿತವಾಗ್ಲೂ ಸುಕನ್ಯಾ, ಕಳೆದ ಕೆಲವು ದಿನಗಳಿಂದ ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿನಲ್ಲಿ ಕೇರಳದ ಕಸ ರಾಶಿಗಟ್ಲೆ ಬರ್ತಾ ಇದೆ. ಅದು ಸುಮಾರು ಟನ್ ಗಟ್ಲೆ, ಅಂದ್ರೆ ಒಂದೊಂದು ರಾಶಿನಲ್ಲೇ 50ಕ್ಕೂ 100 ಟನ್ ವ್ಯಾಪ್ತಿನಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು. ಇದು ಯಾರೋ ತಂದೆ ಹಾಕಿರ್ತಕ್ಕಂಥಲ್ಲ, ಏನು ಆ ತೋಟದ ಮಾಲೀಕರು ಯಾರಿದ್ದಾರೆ ಅವರೇ ಸೇರ್ಕೊಂಡು ಅವರು ಇಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಬೇರೆಯವ್ರಿಗೆ ಬಾಡಿಗೆ ಕೊಡ್ತಕ್ಕಂಥದ್ದು ಜಾಗನ, ಮತ್ತೆ ಆ ದುಡ್ಗೋಸ್ಕರನೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಥಳೀಯವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಆರೋಪ. ಶ್ರೀರಂಗಪಟ್ಟಣ ತಾಲೂಕು ಕಾರೇಕುರ ಗ್ರಾಮದಲ್ಲಿ ಪಟೇಲ್ ಒಂದು ಕುಟುಂಬ ಇದೆ. ಅಲ್ಲಿ ಒಂದು ತೋಟದಲ್ಲಿ ಸುಮಾರು 100 ಟನ್ ಗಟ್ಲೆ ಒಂದು ಸಂಗ್ರಹ ಕಸ ರಾಶಿ ಆಗಿರ್ತಕ್ಕಂಥದ್ದು. ಇದು ಘನ ತ್ಯಾಜ್ಯದಿಂದ ಕೂಡಿರ್ತಕ್ಕಂಥ
ಮಾಡಿರ್ತಕ್ಕಂಥದ್ದು, ಮತ್ತೆ ಬಳಕೆ ಮಾಡಿರ್ತಕ್ಕಂಥ ಅಪಾಯಕಾರಿಯಾಗಿರ್ತಕ್ಕಂಥ ವಸ್ತುಗಳು ಅದರಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇದರಿಂದ ಏನಾದ್ರೂ ನಮ್ಗೆ ಹಾನಿ ಆಗುತ್ತಾ ಅಥವಾ ಸಾಂಕ್ರಾಮಿಕ ರೋಗಗಳು ಹರಡುತ್ತಾ ಅನ್ನೋದ್ರ ಬಗ್ಗೆ ಈಗ ಜನರು ಆತಂಕಗೊಂಡಿದ್ದಾರೆ. ಇದು ಕಾರೆಕುರೆ ಮಾತ್ರ ಅಲ್ಲ, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಪಾಲಹಳ್ಳಿ ಗ್ರಾಮದ ಒಂದು ಚಂದ್ರು ಅಂತೇಳಿ ಅವರ ಒಂದು ಜಮೀನಲ್ಲೂ ಕೂಡ 100 ಟನ್ನು ಕಸದ ರಾಶಿ ಇದೆ. ಮತ್ತೆ ಹಾಗೇನೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಮತ್ತೊಂದು ಗಂಜಾಮ್ ಅಂತಕ್ಕಂಥ ಗ್ರಾಮ ಇದೆ, ಅಲ್ಲೂ ಕೂಡ 100 ಟನ್ನು ಈ ರೀತಿ ಕಸ ಇರ್ತಕ್ಕಂಥದ್ದು. ಈ ವಿಚಾರ ಗೊತ್ತಾಗಿ ಮಂಡ್ಯ ಏನು ಪರಿಸರ ಅಧಿಕಾರಿಗಳು ಮತ್ತೆ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮತ್ತೆ ಪುರಸಭೆ ಅಧಿಕಾರಿಗಳು ಎಲ್ಲರೂ ಕೂಡ ದಾಳಿ ಮಾಡಿ ಆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಏನು ಅಕ್ರಮವಾಗಿ ಏನು ಈ ಒಂದು ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ದೂರನ್ನ ಕೊಡ್ಲಿಕ್ಕೂ ಕೂಡ ಚಿಂತನೆ ನಡೆಸ್ತಾ ಇರ್ತಕ್ಕಂಥದ್ದು. ಸುಕನ್ಯಾ, ಓಕೆ ರವಿ, ಈಗ ಇದು ಎಲ್ಲಿನ ಕೇರಳದಿಂದ ಎಲ್ಲಿಂದ ತಗೊಂಡ್ಬಂದಿರೋದು? ಯಾವ ಒಂದು ವ್ಯಕ್ತಿಗೆ ಸೇರಿದಂತಹ ಇದು ಡಂಪ್ ಮಾಡೋದಕ್ಕೆ ತಗೊಂಡ್ಬಂದಿರೋದು? ಹಾಗೆ ಈ ಪ್ರಕಾಶ್ ಮತ್ತೆ ಚಂದ್ರು ಅಂತ ತಾವು ಹೇಳಿದ್ರಿ, ಎಷ್ಟು ಹಣಕ್ಕೆ ಈ ರೀತಿ ಡೀಲ್ ಪಡ್ಕೊಂಡಿದ್ದಾರೆ? ಸ್ಥಳೀಯರ ವಿರೋಧದ ನಡುವೆ ಅವರು ಇದನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ, ಇದರ ಬಗ್ಗೆ ಹೇಳ್ತೀರಾ? ಸುಕನ್ಯಾ, ಇದು ಕಸದ ಮಾಫಿ ಅಂತಕ್ಕಂಥದ್ದು ಯಾರೊಬ್ರು ಕೂಡ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಆ ಕಾರೆಕುರ ಗ್ರಾಮದಲ್ಲೂ ಕೂಡ ಪಟೇಲ್ ರಾಮೇಗೌಡ ಅನ್ನೋರ್ಗೆ ಸೇರಿದಂತ ಒಂದು ತೋಟ, ಆದ್ರೆ ಅವ್ರ ಮಗ ವಿನಯ್ ಅಂತ ಹೇಳಿ ಅವರು ಕೂಡ ನಾವು ಚಿತ್ರೀಕರಣ ಮಾಡ್ಬೇಕಾದ್ರೆ ಸಾಕಷ್ಟು ಬಂದು ಆಕ್ರೋಶವನ್ನ ವ್ಯಕ್ತಪಡಿಸೋದು. ನೀವು ಯಾರನ್ನ ಕರ್ಕೊಂಡು, ನೀವು ಯಾರನ್ನ ಅನುಮತಿ ಪಡ್ಕೊಂಡು ನೀವು ಒಳಗಡೆ ಬಂದಿದ್ದೀರಾ? ನಾವೇನು ಇಲ್ಲೇನು ಕೊಲೆ ಮಾಡ್ತಾ ಇದ್ದಾವ ಅಥವಾ ಬೇರೆ ಏನಾದ್ರು ಮಾಡ್ತಾ ಇದ್ದಾವ? ಕಸ ನಾವು ಹೊರ ರಾಜ್ಯದಿಂದ ತರ್ತಾ ಇರ್ತಕ್ಕಂಥದ್ದು, ನಮ್ಮ ರಾಜ್ಯದ ಅಧಿಕಾರಿಗಳು ಅಲ್ಲಿ ತಡೆದಂತೆ ಏನೆಲ್ಲ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ಬಂದು ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ಆದ್ರೆ ಈ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತೆ ಎಷ್ಟು ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ಮಾತ್ರ ಗೊತ್ತಾಗ್ತಿಲ್ಲ. ಆದ್ರೆ ಈ ಒಂದು ಜಾಗಗಳನ್ನ ಏನ್ ರೈತರು ಖಾಲಿ ಬಿಟ್ಕೊಂಡಿರ್ತಕ್ಕಂಥ ವ್ಯವಸಾಯ ಇರ್ಬೋದು, ಈ ರೀತಿ ತೋಟಗಳನ್ನ ರೈತರನ್ನ ಆ ಕುಟುಂಬಗಳನ್ನ ಒಳಗಡೆ ಹಾಕೊಂಡು ಈ ಒಂದು ಮಾಫಿಯಾ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಗೊತ್ತಾಗಿರ್ತಕ್ಕಂಥದ್ದು. ಈಗ ಇದು ಗೊತ್ತಾಗಿನ ಅಧಿಕಾರಿಗಳು ಹೋಗಿ ದಾಳಿ ಮಾಡಿ ಅವ್ರಿಗೆ ಎಚ್ಚರಿಕೆ ನೀಡಿ ವಾಪಸ್ ಬಂದಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು. ಮತ್ತೆ ಓಕೆ, ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ರವಿ ರಾಲಿಪಾಳ್ಯ ಮಾಹಿತಿಯನ್ನ ಕೊಡ್ತಾ ಇದ್ರು. ಏನಂದ್ರೆ ಈ ಹೊರ ರಾಜ್ಯದ ಕಸವನ್ನ ತ್ಯಾಜ್ಯವನ್ನ ತಗೊಂಡು ಬಂದು ಇಲ್ಲಿ ಡಂಪ್ ಮಾಡಿರೋದು ಈಗ ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇರಳ ರಾಜ್ಯದ ಕಸ ಈಗ ಮಂಡ್ಯಗೆ ಬಂದು ಡಂಪ್ ಆಗ್ತಿದೆ. ಶ್ರೀರಂಗಪಟ್ಟಣದ ಕಾರೆಕುರ, ಪಾಲಹಳ್ಳಿ ಹಾಗೂ ಗಂಜಾಂ ಪ್ರದೇಶಗಳಲ್ಲಿ ಕೇರಳದಿಂದ ಘನತ್ಯಾಜ್ಯವನ್ನ ತಂದು ಡಂಪ್ ಮಾಡಲಾಗಿದೆ. 100 ಟನ್ ಕಸ ಅನಧಿಕೃತವಾಗಿ ವಿಂಗಡಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪಟೇಲ್ ರಾಮೇಗೌಡ ಅನ್ನೋರಿಗೆ ಸೇರಿದ ಕಾರೆಕುರ ಬಳಿ ಇರುವಂತಹ ತೋಟದಲ್ಲಿ ಕಸ ವಿಂಗಡಣೆ ಕೆಲಸ ನಡೀತಾ ಇದೆ. ಇದನ್ನ ತಿಳಿದು ವರದಿ ಮಾಡೋದಿಕ್ಕೆ ಹೋದ ಟಿವಿ9 ವರದಿಗಾರರಿಗೂ ಕೂಡ ಆವಾಜ್ ಹಾಕಲಾಗಿದೆ. ಜೊತೆಗೆ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಆದರೆ ಸ್ಥಳೀಯರು ಮಾತ್ರ ಅನಧಿಕೃತವಾಗಿ ಇಲ್ಲಿ ಕಸ ವಿಂಗಡಣೆ ನಡೀತಾ ಇದ್ದು ಇದರಿಂದ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡ್ರೆ ಹೊಣೆ ಯಾರು ಅಂತ ಪ್ರಶ್ನಿಸುತ್ತಿದ್ದಾರೆ. ಈ ವಿಚಾರ ತಿಳಿದು ಪಾಲಹಳ್ಳಿ ಮತ್ತು ಗಂಜಾಂ ಪ್ರದೇಶಗಳ ಮೇಲೆ ದಾಳಿ ನಡೆಸಿದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮತ್ತು ಶ್ರೀರಂಗಪಟ್ಟಣ ಪುರಸಭೆ ಅಧಿಕಾರಿಗಳು ಯಾವುದೇ ಪರವಾನಗಿ ತೆಗೆದುಕೊಳ್ಳದೆ ಕಸ ವಿಂಗಡಣೆ ಮಾಡ್ತಾ ಇದ್ದುದರ ಬಗ್ಗೆ ದೂರು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ.